ಜಿಲ್ಲೆಯಲ್ಲಿ ವಿದ್ಯುತ್ ಕಂಬಗಳು ಆಹ್ವಾನ ನೀಡುವಂತಿದೆ ಅನಾಹುತಕ್ಕೆ. ಎಸ್, ಈ ದುರಂತ ನೋಡಿ, ಅನಾಹುತಕ್ಕೆ ಆಹ್ವಾನ ನೀಡುವಂತಿದೆ ವಿದ್ಯುತ್ ಕಂಬಗಳು. ರಸ್ತೆ ಹಾಗೂ ಜಮೀನುಗಳಿಗೆ ಬಾಗಿದ ವಿದ್ಯುತ್ ಕಂಬಗಳು ಇಲ್ಲಿ ನೆಲಕ್ಕೆ ಉರುಳುತ್ತಿದೆಯೋ ಅನ್ನೋ ರೀತಿಯಲ್ಲಿ, ಅನ್ನೋ ಸ್ಥಿತಿಯಲ್ಲಿ ಇದೀಗ ಕಂಬಗಳು ಕಾಣ್ತಾ ಇರುವಂಥದ್ದು. ಜಮೀನಿನತ್ತ ಹೋಗುವವರು ಗದಗ ಜಿಲ್ಲೆಯ ಮುಳಗುಂದ ಹಾಗೂ ಕರ್ತೂಕೋಟೆ ರಸ್ತೆಯ ಬಳಿ ನಡೆದಂತಹ ದುರ್ಘಟನೆ. ಬೆಸ್ಕಾಂ ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಇದೀಗ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ರಸ್ತೆ ಬದಿಯಲ್ಲಿ ಸಾಲಾಗಿ ವಾಲಿದೆ ವಿದ್ಯುತ್ ಕಂಬಗಳು. ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ನೀವು. ಅನಾಹುತಕ್ಕೆ ಆಹ್ವಾನ ನೀಡಿದಂತಿದೆ ವಿದ್ಯುತ್ ಕಂಬಗಳು. ರಸ್ತೆ ಹಾಗೂ ಜಮೀನುಗಳಿಗೆ ಬಾಗಿದ ವಿದ್ಯುತ್ ಕಂಬಗಳು. ಇಲ್ಲೇನಾದರೂ ನೆಲಕ್ಕೆ ಉರುಳು ಬಿಡುತ್ತೇನೋ ಈ ಕಂಬಗಳು ಅನ್ನೋ ರೀತಿಯಲ್ಲಿ, ಅನ್ನೋ ಪರಿಸ್ಥಿತಿಯಲ್ಲಿ ಇದೀಗ ಎದುರಾಗಿರುವಂಥದ್ದು. ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ನಿಂತಿದ್ದಾವೆ ಲೈಟ್ ಕಂಬಗಳು ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಅಕಸ್ಮಾತ್ ಏನಾದರೂ ಅಲ್ಲಿರುವಂತಹ ಜಮೀನುಗಳಿಗೆ ಹೋಗುವವರಿಗೆ ಅಥವಾ ರಸ್ತೆಯಲ್ಲಿ ಓಡಾಡೋರ ಮೇಲೆ ಏನಾದರೂ ಬಿತ್ತು ಅಂತಂದರೆ ಎಂತಹ ಅನಾಹುತ ಆಗುತ್ತೆ ಅನ್ನೋದನ್ನು ನಿಜಕ್ಕೂ ಅದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆದರೆ ಇದು ರಸ್ತೆ ಬದಿಯಲ್ಲಿ ಸಾಲಾಗಿ ವಾಲಿರುವಂತಹ ವಿದ್ಯುತ್ ಕಂಬಗಳನ್ನು ನೋಡಿ ಯಾರಾದರೂ ಸರಿ ಭಯ ಬೀಳುವಂಥದ್ದು, ನಿಜಕ್ಕೂ ಭಯ ಬೀಳ್ತಾರೆ ನೋಡಿ. ಇದು ಒಮ್ಮೆ ಗಮನಿಸೋದಾದರೆ ನಾವೇ ಆಹ್ವಾನವನ್ನು ಕೊಡ್ತಾ ಇದ್ದೀವೇನೋ ಅನಾಹುತಕ್ಕೆ ಅನ್ನೋ ರೀತಿಯಲ್ಲಿದೆ. ಇದು ಗದಗ ಜಿಲ್ಲೆಯ ಮುಳಗುಂದ ಹಾಗೂ ಕರ್ತೂಕೋಟೆ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ಇನ್ನು ಬೆಸ್ಕಾಂ ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಸಿಕ್ಕಾಪಟ್ಟೆ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ.